7 ಅನ್ನುವಂಥದ್ದು ಅದು ದೇವರ ದಿನ. 7 ಅನ್ನುವಂಥ ಸಂಖ್ಯೆ ಅದು ದೇವರಿಗೆ ಸಂಬಂಧಪಟ್ಟದ್ದು. 7ನೇ ದಿನ ಅದು ದೇವರಿಗೆ ಸಂಬಂಧಪಟ್ಟದಿಂದ ಈ ತಿಂಗಳು ತಾನು ತನ್ನ ಕಾರ್ಯಗಳನ್ನು ಮಾಡುವುದಕ್ಕೆ ಆತನು ಇಷ್ಟವುಳ್ಳವನಾಗಿದ್ದಾನೆ. ಇಬ್ರಿಯ 4ನೇ ವಚನ. ಒಂದು ಸ್ಥಳದಲ್ಲಿ 7ನೇ ದಿವಸವನ್ನು ಕುರಿತು ದೇವರು ತನ್ನ ಸೃಷ್ಟಿ ಕಾರ್ಯಗಳನ್ನೆಲ್ಲ ಬಿಟ್ಟು 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನೆಂದು ಬರೆದಿದೆ. ಆದರೆ ಆ ಸ್ಥಳದಲ್ಲಿ ಇವರು ತಮ್ಮ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲವೆಂದು ಹೇಳಿದ್ದಾರೆ. ಹೀಗಿರಲಾಗಿ ಆ ವಿಶ್ರಾಂತಿ ಕೆಲವರು ಸೇರಬೇಕೆಂಬ ಮಾತು ಇನ್ನೂ ಇರುವುದರಿಂದಲೂ ಮೊದಲು ಶುಭವರ್ತಮಾನವನ್ನು ಕೇಳುವವರು ಅವಿದರಾದರೆ ಕಾರಣ ಅವರಲ್ಲಿ ಸೇರದೆ ಹೋದದಿಂದಲೂ ಬಹುಕಾಲ ಹೋದ ನಂತರ ಆತನು ದಾವೀದನ ಬಾಯಿಂದ ಮಾತಾಡಿದ ಈ ಹೊತ್ತು ಒಂದಾನೊಂದು ದಿವಸ ಎಂದು ಗೊತ್ತು ಮಾಡುತ್ತಾನೆ. ಹೇಗೆಂದರೆ ನೀವು ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಎಂದು ಮೇಲ್ಪಟ್ಟ ವಚನವು ಹೇಳಿದೆಯಷ್ಟೇ. ಹಾಗಾದರೆ 7ನೇ ಅನ್ನುವಂಥ ದಿನ ಅದು ವಿಶ್ರಾಂತಿಯ ದಿನ. ಎಂಥ ದಿನ? ಈ ಮೈಕು ಗಮನ ಇದೆ. ಈ ಮೈಕು ಇದಕ್ಕೆ ಒಂದು ವಿರಾಮ ಕೊಡದೆ ಕಂಟಿನ್ಯೂ ಮಾತನಾಡ್ತಿದ್ರೆ ಹಾಗೆ ಮನುಷ್ಯನಿಗೆ ಒಂದು ದಿನನೂ ರಷ್ಟಿಲ್ಲದೆ ಕೆಲಸ ಮಾಡಿಸಿದ್ರೆ ಏನನ್ಸುತ್ತೆ ಹೇಳ್ರಿ? ಏನು ಅನ್ಸುತ್ತೆ? ಈ ಕೆಲಸನೂ ಬೇಡ, ಇದು ಬೇಡ, ಏನು ದಿನ ರಷ್ಟಿಲ್ಲ, ಏನು ಇಟ್ಟಿದ್ದೀವಿ ಅಂತೀವ ಇಲ್ವ? ಅದಕ್ಕೆ ಪ್ರಪಂಚದಲ್ಲಿ ಎಲ್ಲದಕ್ಕೊಂದು ವಿಶ್ರಾಂತಿ ಇದೆ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳ ಫೆಸ್ಟಿವಲ್ ಅಂತ ಆಗುತ್ತೆ. ಯಾವುದು? ದಸರಾ. ಆಯ್ದ ಪೂಜೆ. ನಾವು ಕೆಲಸ ಮಾಡುವಂಥ ಎಲ್ಲ ವಸ್ತುಗಳಿಗೆ ಏನಿದೆ ವಿಶ್ರಾಂತಿ. ಯಾಕಂದರೆ ದೇವರು ತನ್ನ ಸೃಷ್ಟಿಯ ಕೆಲಸವನ್ನು ಮುಗಿಸಿ 7ನೇ ದಿನದಲ್ಲಿ ವಿಶ್ರಾಂತಿ ತಗೊಂಡಿರುತ್ತೆ. ನಿಮ್ಗೆ ಹಗಲು ರಾತ್ರಿ ಕೆಲಸ ಮಾಡ್ತಾ ಮಾಡ್ತಾ ವಿಶ್ರಾಂತಿನೇ ಕೊಟ್ಟಿಲ್ಲ ನಾವು ಏನು ಅನ್ಸುತ್ತೆ ನಿಮಗೆ? ಚಿಕಿತ್ಸೆ ಆಗತ್ತಾಗಲ್ವಾ? ಇದು ಭೌತಿಕವಾದ ವಿಷಯ. ಆತ್ಮಿಕವಾದ ವಿಷಯಗಳನ್ನು ಗಮನಿಸುವುದಾದರೆ ದೇವರು ನಮಗೆ ಒಂದು ದಿನವನ್ನು ಕೊಟ್ಟಿದ್ದಾನೆ. ಆ ದಿನ ನಮಗಿದೊಂದು ಒಂದೇ ಒಂದು ಕೆಲಸ, ದೇವರ ಮುಂದೆ ಬಂದು ನಿಲ್ಲುವಂಥ ದಿನ. ಈ ಹೇಳಿದ್ದಾನೆ ಆ 7ನೇ ದಿನಕ್ಕೆ ಪರಿಶುದ್ಧ ದಿನ. ಎಂಥ ದಿನ? ಎಂಥ ದಿನ? ಇನ್ನು ಜೋರಾಗಿ, ಇನ್ನು ಜೋರಾಗಿ. ಆ ಪರಿಶುದ್ಧ ದಿನವನ್ನು ನಾವೇನು ಮಾಡ್ತಿದ್ದೀವಿ? ಹೊಲಸು ಮಾಡ್ತಾ ಇಲ್ಲ. ಹೊಲಸು ಆದಿಕಾಂಡ 7ನೇ ಅಧ್ಯಾಯದ 3ನೇ ವಚನ. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ ಆ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡದರಿಂದ ಆ ದಿನವು ಪರಿಶುದ್ಧ ದಿನವಾಗಲಿ ಎಂದು ಆಶೀರ್ವದಿಸಿದನು. ಮಿಕ್ಕ ವಾರದಲ್ಲಿ ಎಷ್ಟು ದಿನ? ವಾರಕ್ಕೆ 7 ದಿನಗಳು. 8ನೇ ದಿನ ಇಲ್ಲ. ವಾರದ ಮೊದಲನೇ ದಿನ ಯಾವುದು? ವಾರದ ಮೊದಲನೇ ದಿನ ಭಾನುವಾರ, ಶನಿವಾರದ ಅಂತ್ಯ, ಭಾನುವಾರದ ಪ್ರಾರಂಭ. ದೇವರು 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡರಿಂದ ಇಡೀ ಜಗತ್ತಿಗೆ ಆ ದಿನ ರಾಜ್ಯದ ದಿನ. ದೇವರ ರಜೆ ಕೊಟ್ಟು, ಸರ್ಕಾರ ರಜೆ ಕೊಟ್ಟು, ನಿಮಗೆ ಮಾತ್ರ ರಜೆ ಆಯಿತು. ದೇವರ ರಜೆ ಕೊಟ್ಟು, ಸರ್ಕಾರ ರಜೆ ಕೊಟ್ಟು ನಿಮಗೆ ಮಾತ್ರ. ಮನುಷ್ಯನ ಪ್ರಯತ್ನ ಗೊತ್ತಾ? ದೇವರೊಂದು ನಿಯಮವನ್ನು ಮಾಡಿದ ಮೇಲೆ, ದೇವರ ಒಂದು ದಿನವನ್ನು, ಒಂದು ಕಾರ್ಯವನ್ನು ನಿಗದಿ ಮಾಡಿದ ಮೇಲೆ ಅದನ್ನು ಬದಲಾಯಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ. ಏನು ಮಾಡ್ಲಿಕ್ಕೆ ಹೋಗ್ತಿದ್ದೀವಿ? ಏನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ? ಬದಲಾಯಿಸುವಂಥ ಪ್ರಯತ್ನ ಪಟ್ಟರೆ ಒಡ್ತ ಖಂಡಿತ. ಇದು ದೇವರ ಹೇಳಿ, ಇದು ನಿಮ್ಮ ದಿನ ಅಲ್ಲ. ಇದು ನಿಮ್ಮ ದಿನ ಅಲ್ಲ, ದೇವರ ದಿನ. ವಿಮೋಚನಾ ಕಾಂಡ 20ನೇ ಅಧ್ಯಾಯ 8ನೇ ವಚನ ಓದಿಕೊಳ್ಳೋಣ. ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. 6 ದಿವಸಗಳಲ್ಲಿ ತುಳಿದು ನಿನ್ನ ಕೆಲಸವನ್ನೆಲ್ಲ ಮಾಡಬೇಕು. ನೀವು ತುಳಿದು ನಿಮ್ಮ ಕೆಲಸಗಳನ್ನು ಮಾಡಬೇಕು.
ದೇವರಾದ ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ. ಅದರಲ್ಲಿ ನೀನು ಯಾವ ಕೆಲಸವನ್ನು ಮಾಡಬಾರದು. ಅದರಲ್ಲಿ ನೀನು ಯಾವ ಕೆಲಸವನ್ನು ಮಾಡಬಾರದು. ನೀನು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಹ್ಮ್. ಗಂಡಾಡು ಹೆಣ್ಣಾಡು ಪಶುಗಳು ನಿನ್ನ ಊರಲ್ಲಿ ಇರುವ ಅನ್ಯ ದೇಶದವರು ಯಾವ ಕೆಲಸವನ್ನು ಮಾಡಬಾರದು. 6 ದಿನಗಳಲ್ಲಿ ಯೆಹೋವನು ಭೂಮಿ ಆಕಾಶಗಳು ಸಮುದ್ರವನ್ನು ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನು. ಆದ್ದರಿಂದ ಯೆಹೋವನು ಸಬ್ಬತ್ ದಿನವನ್ನು ತನ್ನ ದಿನವಾಗಿರಲೆಂದು ಆಶೀರ್ವದಿಸಿದನು. ನೋಡಿ, ತನ್ನ ದಿನವಾಗಿರಲಿ ಅಂತ ಹೇಳಿ ಆಶೀರ್ವದಿಸಲ್ಪಟ್ಟ ದಿನ. 7ನೇ ದಿನ ಅದು ದೇವರ ದಿನ, ಅದು ಪರಿಶುದ್ಧ ದಿನ, ಇದು ಆಶೀರ್ವದಿಸಲ್ಪಟ್ಟ ದಿನ. ಯಾವುದು ಯಾವುದು ಆಶೀರ್ವದಿಸಲ್ಪಟ್ಟ ದಿನಕ್ಕೆ ಬನ್ರಿ ನಾನು ನಿಮ್ಗೆ ಆಶೀರ್ವದಿಸ್ತೇನೆ ಅಂದರೆ ನಾವೇನು ಮಾಡ್ತಾ ಇದ್ದೀವಿ? వద్దు అయ్యా వద్దు, నాకు ఆశీర్వాదం వద్దు, నాకు ఆదివారము మంచి మంచి పని ఉంది. పని ఉందా? ಯಾಕೆ ಆಶೀರ್ವಾದ ಇಲ್ಲ? ಆಶೀರ್ವದಿಸಲ್ಪಟ್ಟ ದಿನದಲ್ಲಿ ಆಶೀರ್ವಾದ ಇರಬೇಕಿಲ್ವಾ? ಮತ್ತೆ ಯಾಕಿಲ್ಲ? ಯಾಕೆ? ದೇವರ ದಿನವನ್ನು ನೀನು ಉಪಯೋಗಿಸ್ಕೊಳ್ತಾ ಇದ್ದೀಯ. ಏನು ಮಾಡ್ತಾ ಇದೀಯಾ? ದೇವರ ದಿನವನ್ನು ಯಾರು ಉಪಯೋಗಿಸ್ಕೊಳ್ತೀವಿ? ದೇವರ ದಿನವನ್ನು ಏನು ಮಾಡ್ತಿದ್ದೀವಿ? ಈ ದಿನವನ್ನು ಏನು ಮಾಡಬೇಕಂದ್ರೆ ಗೌರವಿಸಬೇಕು. ಈ ದಿನವನ್ನು ಏನು ಮಾಡಬೇಕು? ಏಷ್ಯಾಯನ ಪ್ರವಾದದ ಗ್ರಂಥ 58ನೇ ಅಧ್ಯಾಯ 10ನೇ ವಚನ. ನೀವು ಸಬ್ಬತ್ ದಿನವನ್ನು ಪುಣ್ಯವಾದದೆಂದು ತಿಳಿದು ಆ ನನ್ನ ಪರಿಶುದ್ಧ ದಿವಸದಲ್ಲಿ ನಿಮ್ಮ ನಿತ್ಯದ ಕೆಲಸವನ್ನು ಮಾಡದೆ ಸ್ವೇಚ್ಛೆಯಾಗಿ ನಡೆಯದೆ ಸ್ವಕಾರ್ಯಗಳಲ್ಲಿ ನಿರತರಾಗದೆ ಹರಟೆ ಆಡದೆ ಯೆಹೋವನ ಸಬ್ಬತ್ ದಿನ ಸಬ್ಬತ್ ಎಂಬ ಪರಿಶುದ್ಧ ದಿನವು ಉಲ್ಲಾಸಕರವು ಮಾನ್ಯವೂ ಆದದರಿಂದ ಘನಪಡಿಸಿದರೆ ಸಾಕು. ನೀವು ದೇವರ ದಿನವನ್ನು ನೀವು ಘನಪಡಿಸಿದರೆ ಎಂಥ ಆಶೀರ್ವಾದ ಇರುತ್ತೆ ನೋಡಿ. ಆಗ ನೀವು ಯೆಹೋವನಲ್ಲಿ ಉಲ್ಲಾಸ ಪಡುವಿರಿ. ಮತ್ತು ನಾನು ನಿಮ್ಮನ್ನು ಭೂಮಿಯ ಎತ್ತರವಾದ ಪ್ರದೇಶಗಳಲ್ಲಿ ಮೇಲೆ ಹತ್ತಿಸಿ ನಿಮ್ಮ ಪಿತೃವಾದ ಯಾಕೋಬನ ಸ್ವಾಸ್ಥ್ಯವನ್ನು ನೀವು ಅನುಭವಿಸುವಂತೆ ಮಾಡುವೆನು. ಯೆಹೋವನು ಇದನ್ನು ನುಡಿದಿದ್ದಾನೆ. ನೀವು ದೇವರ ದಿನವನ್ನು ಗೌರವಿಸಿ, ದೇವರು ನಿನ್ನ ಜೀವಿತದಲ್ಲಿ ಸಂತೋಷ ಇದ್ದಾರೆ. ಯಾಕೆ ಸಂತೋಷ ಇಲ್ಲ ಗೊತ್ತಾ? అన్ని రోజు మనదే, అన్ని రోజు ఎవరిది? మనదే కదా. అన్ని రోజు నీదే అయితే దేవునికి ఏ రోజు ఇస్తావు? ಎಲ್ಲ ದಿನವೂ ನಿಂದೆ ಆದರೆ ದೇವ್ರಿಗೆ ಯಾವ ದಿನ ಕೊಡ್ತೀಯ? ಆ ಸಬ್ಬತ್ತಿನ ಪರಿಶುದ್ಧ ದಿನವ 7ನೇ ದಿನವನ್ನು ಅದನ್ನು ಉಲ್ಲಾಸಕರವಾಗಿ ಮಾನ್ಯವಾಗಿ ಅದನ್ನು ಘನಪಡಿಸದೆ. ಆಗ ದೇವರ ದಿನವನ್ನು ಘನಪಡಿಸಲಿಕ್ಕೆ ಗೊತ್ತಿಲ್ಲದೆ ಇರುವಂಥ ವಿಶ್ವಾಸಿ ಸಂತೋಷ ಇರೋದಿಲ್ಲ. ಎಷ್ಟೇ ದುಡಿದು ಬರ್ಕತ್ತು ಇರೋದಿಲ್ಲ. ಎಷ್ಟೇ ದುಡಿದು ಹಾಕಿರುವಂಥ ತಕ್ಕೊಂಬಂಥ ಸಂಬಳದ ನೀವು ಹಾಕುವಂಥ ಚೀಲ ತೂಕವಾಗುತ್ತೆ. ಎಲ್ಲಿಗೆ ಹೋಗುತ್ತೋ ನಿಮಗೆ ಗೊತ್ತಾಗುತ್ತೆ. ಭಾನುವಾರ ಅಷ್ಟಿಂದ ದುಡಿದ್ರಲ್ಲ, ಅದು ಎಷ್ಟಿಟ್ಟಿರ್ಬೋದು ನೀವು. అమ్మ అయ్యా మీ పర్సులో ఎంతుంది? అమ్మా నీ జీవితంలో సంతోషం ఎంతుంది? అయ్యా నీ జీవితంలో సమాధానం ఎంతుంది? ఎస్టిదే ఒకే మాట, ఏమీ లేదు. పరుసు కాలి, హృదయంలో సంతోషం కాలి, జీవితంలో సమాధానం కాలి, అన్నీ జీరో. నిజమే కదా? ఇదంతా ఎవరు చేసుకుంది? చెప్పండి అమ్మగారు, చెప్పండి గారు, ఎవరు చేసుకున్నది? దాంట్లో ఏమిచ్చినావయ్యా నాకు? నువ్వేమిచ్చినావయ్యా దీనికి? ఒకరోజు ఆ ఒక్కరోజులో 2 గంటలు ఇచ్చేదానికి నీకు సమయం లేదే? 2 గంటల దాకా గుడిలో కూర్చునేది, 7 ಗಂಟೆಗಳು ಆ ಚರ್ಚಲ್ಲಿ ಕೂತ್ಕೊಳ್ಳೋದು. ಅದಕ್ಕಿಂತ ಜಾಸ್ತಿ ಕೂರ್ತೀವ. ಸ್ವಲ್ಪ ಹೇಳಿದ್ರೆ ಮೈಂಗ್ ಬೇಕಾಗುತ್ತೆ. ಅಲ್ಲಿಗೆ ಫಾಸ್ಟ್ ಕಟ್ಟಾಗುತ್ತೆ. ಓಹೋ ಇವತ್ತು ಯಾಕೆ ಸ್ವಲ್ಪ ಸಮಯ ಜಾಸ್ತಿ ಆಗಿದೆ.
ನೀನು ಘನಪಡಿಸಿದ್ರೆ, ದೇವರ ದಿನವನ್ನು ನೀನು ಘನಪಡಿಸಿದ್ರೆ ದೇವರು ನಿನ್ನನ್ನು ಘನಪಡಿಸ್ತಾರೆ, ಉನ್ನತವಾಗಿ ಎತ್ತಿ ನಿಲ್ಲಿಸ್ತಾರೆ. ಯಾರಿಗೂ ಕೈ ಚಾಚುವಂಥ ದೇವರನ್ನು ಬಿಡೋದಿಲ್ಲ. ಅಮ್ಮ తెలుగులో చదువుమా 14 ఏషాయ 58:14. నీవు యెహోవా యందు ఆనందించదవు. దేశము యొక్క ఉన్నత స్థలముల మీద నేను నిన్నెక్కించెదను. నీ తండ్రి అయిన యాకోబు స్వాస్థ్యమును నీ అనుభవములో ఉంచెదను. యెహోవా సెలవిచ్చిన వాక్కు ఇదే. యెహోవా సెలవిచ్చిన వాక్కు ఇదే. ದೇವರು ಈ ದಿನವನ್ನು ಕೊಟ್ಟಿದ್ದಾರೆ. ಈ ದಿನವನ್ನು ಘನಪಡಿಸಿದ್ರೆ ನಾನು ಹೇಳ, ಈ ದಿನವನ್ನು ನೀನು ಘನಪಡಿಸದೆ ಹೋದರೆ ಗಂಡ ನಿನಗೆ ಶತ್ರುವಾಗ್ತದೆ, ಹೆಂಡತಿ ನಿನಗೆ ಶತ್ರುವಾಗ್ತದೆ, ಸಮಾಜ ನಿನಗೆ ಶತ್ರುವಾಗ್ತದೆ, పీడిస్తాను. ఆదివారం గుడికి వచ్చి చూడు, ఇదీ వారంలో నీకు సమాధానం ఉంటుంది. నువ్వు ఆదివారం చర్చికి రాకుండా ఇంట్లో కూర్చో, ఇదీ వారం అంతా నీ సమాధానమే లేకుండా పోతుంది. నీ అనుభవంలో ఉంది. ಭಾನುವಾರ ಚರ್ಚಿಗೆ ಬಂದರೆ ಇಡೀ ವಾರಲ್ಲ ಸಮಾಧಾನ ಇಲ್ಲ. ಚರ್ಚಿಗೆ ಬಂದು ಇಡೀ ವಾರ ಪೂರ್ತಿ ಏನಿರುತ್ತೆ ಸಮಾಧಾನ ಇರುತ್ತಾ ಇಲ್ಲ. ಈ ಸಮಾಧಾನ ನಾನು ಕೊಡ್ತೀನಿ ಬನ್ನಿ ಅಂತ ಬಹಳ ಜನ, ಇಗೋ ನಾನು ನನ್ನಲ್ಲಿರೋ ಸಮಾಧಾನ ನನಗೆ ಕೊಡ್ತೇನೆ, ಲೋಕ ಕೊಡುವ ರೀತಿಯಲ್ಲಿ ನಾನು ಯೇಸುಸ್ವಾಮಿ ಹೇಳಿದ್ದಾನೆ. ಆ ಸಮಾಧಾನ ತಗೊಳ್ಳಿ ಬರ್ತಿದ್ದೀವಾ ಗೊತ್ತಿರಲಿ. ಈ ದಿನವನ್ನು ಅಲಕ್ಷ್ಯ ಮಾಡಿದ್ರೆ ನಮ್ಮ ಮೇಲೆ ಶಾಪ ಬರ್ತದೆ. ಬೈಬಲ್ ಹೇಳುತ್ತೆ, ನಾನು ಹೇಳಕ್ಕೆ ಇಷ್ಟಪಡೋದು. ದೇವರ ದಿನವನ್ನು ಅಲಕ್ಷ್ಯ ಮಾಡಿದ್ರೆ ಶಾಪ ಬರ್ತದೆ. ದೇವರಿಗೆ ಕೊಡುವಂಥ ದಿನ ಕೊಡ್ತು ಹೋದ ಏನಾಗುತ್ತೆ ಗೊತ್ತಾ? ಇದು ನಾನು ಹೇಳ್ತೇನೆ ನಿಮಗೆ, ಅದು ನಿಮ್ಮ ಅನುಭವದಲ್ಲಿ ಬಂದಿರುತ್ತೆ. ನೀವು ಮನೆಯಲ್ಲಿ ರೇಷನ್ ತಗೊಂಡಿರ್ತೀರ, ಇನ್ನೊಂದು 4 ಜನ ಒಂದು ಚೀಲ ಅಕ್ಕಿ ತಗೊಂಡಿರ್ತೀರ. ಕೆಲವು ಟೈಮಲ್ಲಿ 1 ತಿಂಗಳು ಬಂದಿರುತ್ತೆ, ಕೆಲವು ಟೈಮಲ್ಲಿ 1 ತಿಂಗಳು ಬಂದಿರುತ್ತೆ. ಅದೇ ಊಟ, ಅದೇ ಜನ. ನಾನು ಹೇಳೋದು ನಿಜನ ಸುಳ್ಳ ಹಂಗಂದ್ರೆ ಅದೇ ಜನ ಅದೇ ಊಟ, ಅವಾಗ ಮಾತ್ರ ಯಾಕೆ ಜಾಸ್ತಿ ಆಯಿತು, ಇವಾಗ ಮಾತ್ರ ಯಾಕೆ ಕಡಿಮೆ ಆಯಿತು? ದೇವರಿಗೆ ಅಲಕ್ಷ್ಯ ಕೊಟ್ಟರೆ ಹುಳ ಕಳಿಸ್ತಾರಂತೆ ಅಕ್ಕಿನ ತಿನ್ನಕ್ಕೆ. ತಿನ್ನತ್ತದು ತಿನ್ನಲ್ವಾ? ಮೊದಲ ವಾಕ್ಯದಲ್ಲಿ ಏವೇಲಿನ ಪ್ರವಾದನ ಗ್ರಂಥದ 7ನೇ ಅಧ್ಯಾಯ 25ನೇ ವಚನ. ಗುಂಪು ಬಿಡದೆ, ಸಣ್ಣ ಬಿಡದೆ, ದೊಡ್ಡ ಬಿಡದೆ, ಚೂರಿ ಬಿಡದೆ ಅಂತೂ ನಾನು ನಿಮ್ಮ ಮೇಲೆ ಕಳುಹಿಸಿದ ನನ್ನ ದೊಡ್ಡದನ್ನು ತಿಂದು ಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿಕೊಡುವೆನು. ತಿಂದು ಬಿಟ್ಟು ಏನು ತಿನ್ನತ್ತೆ? ಹುಳ ತಿನ್ನತ್ತೆ. ಮಲಾಕಿಯ 3ನೇ ಅಧ್ಯಾಯ 11ನೇ ವಚನ. ನುಂಗುವ ಹುಳವನ್ನು ನಾನು ನಿಮಗಾಗಿ ತಡೆಯುವೆನು, ಅದು ನಿಮ್ಮ ಭೂಮಿಯ ಫಲವನ್ನು ನಾಶ ಮಾಡದು, ನಿಮ್ಮ ದ್ರಾಕ್ಷಿಯ ಹಣ್ಣು ತೋಟದಲ್ಲಿ ಉದುರಿ ಹೋಗದು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಇಲ್ಲಿ ಬೈಬಲ್ ಹೇಳ್ತದೆ, ನುಗ್ಗುವ ಹುಳಕ್ಕೆ ನಾನು ನಿಮಗಾಗಿ ತಡೆಯುವೆನು. ಹುಳ ನುಂಗತ್ತೆ. ಯಾವುದು? ನಿಮ್ಮ ಅಕ್ಕಿನ, ನಿಮ್ಮ ಬೇಳೆನ. ಯಾವಾಗಿಂದ ಹುಳ ಯಾವಾಗ ಈಗ ಯಾಕೆ ಬಂತು? ದೇವರಿಗೆ ಅಲಕ್ಷ್ಯ ಮಾಡಿದ್ಯಾ, ದೇವ್ರನ್ನ ಘನಪಡಿಸಿಲ್ಲ, ದೇವ್ರನ್ನ ಸರಿಯಾದ ರೀತಿಯಲ್ಲಿ ಗೌರವಿಸಿಲ್ಲ, ಅದಕ್ಕೆ ಹುಳ ಬಂದಿದೆ. ಅಕ್ಕಿಯಲ್ಲಿ ಹುಳ ಬಂದಿದೆ, ಬೇಳೆಯಲ್ಲಿ ಹುಳ ಬಂದಿದೆ. ಕೆಲವು ಸಾರಿ ಮನೆಗಳಲ್ಲಿ ಸ್ವಲ್ಪ ರೇಷನ್ ತಗೊಂಡ್ಬಂದಿರ್ತೀವಿ, ಇಡೀ ತಿಂಗಳು ಬಂದಿರುತ್ತೆ. ಕೆಲವು ಟೈಮ್ ಭಾಳ ತಂದಿರ್ತೇವೆ. ಇಲ್ಲಿ ಬೇಕಾಗ್ತಿಲ್ಲ ಗೊತ್ತಾ? ಅದು ಬೇರೆ ಹೆಸರಿದೆ, ಮಹಾರಾಜ. ಇಲ್ಲಿಗೆ ಮಹಾರಾಜ ಅಂದರೆ ಬೆಕ್ಕಿಗೆ ಏನಿರ್ತಿದೆ, ರಾಕ್ಷಸತೆ ಇರ್ತಿದೆ. ಇಲ್ಲಿನ ತಿನ್ನೋದು ಬೆಕ್ಕು ತಾನೆ. ಇಲಿ ಮಹಾರಾಜ ಅಂದರೆ ರಾಜನ ತಿಂದು ಬಿಡುವಂಥ ರಾಕ್ಷಸಿನ ಬೆಕ್ಕು. ನಿಮ್ಮ ಮನೇಲಿರುವಂಥ ಟಮಾಟ ತರಕಾರಿ ತಿನ್ನಕ್ಕೆ ಇಲ್ಲಿಗೆ ಮಹಾರಾಜ ಅಂತಿದ್ರೆ, ಮಹಾರಾಜ ನೋಡಿ ನೀವು ಯಾಕೆ ಭಯಪಡಬೇಕು? ಆ ಮಹಾರಾಜ ತಾನೇ ನಮ್ಮನ್ನು ನೋಡ್ಕೊಳ್ಬೇಕು.
ಮಹಾರಾಜ ಥರ ದೇಶದ ಪ್ರಜೆಗಳನ್ನ ನೋಡ್ಕೋಬೇಕು, ನಿಜನೇ ಇಲ್ವಾ? ಆ ಮಹಾರಾಜ ಎಂದುಕೊಂಡು ಯಾಕಂತ ಯಾವತ್ತಿಂದ ಇಲ್ಲಿ ಯಾಕಂತ ಯಾಕಿಂತ ನುಂಗೋಲ್ಲ. ದೇವರಿಗೆ ಕೊಡಬೇಕಾದಂಥ ಸ್ಥಾನವನ್ನು ಕೊಡುವಾಗ ನಿಮ್ಮ ಅಕ್ಕಿಯ ಕಾಳನ್ನು ನುಂಗು ಬಿಡುವಂಥ ಹುಳಗಳಿಗೆ ದೇವರು ತಿನ್ಬೇಡ ಅಂತ ಹೇಳ್ತಾರೆ, ತಿನ್ಬೇಡ ಅಂತ ಹೇಳ್ತಾರೆ. ಕೆಲವು ಸಾಕು ಡಬ್ಬದಲ್ಲಿ ಹಾಕಿರ್ತೀವಲ್ಲ ದವಸಗಳು, ತಿಂಗಳ ಆದ್ಮೇಲೆ ಅದನ್ನು ಒಂದು ಹುಳ ಇದೆ, ಹಾಕಿ ಒಂದು 15 ದಿನ ಆಗಿದೆ, ಹುಳ ಇದೆ. ಯಾಕಂತ ಹುಳ ಇಲ್ಲಿಂದ ಬಂದು ಮುಚ್ಚಿದ್ದೀವಲ್ಲ, ಒಳಗೆ ಮುಚ್ಚಿದ್ದೀವಿ, ಒಳಗೋಗಿ ದಾರಿನೇ ಇಲ್ಲ. ಆದರೆ ಇವತ್ತು ಬೇರೆ ಟೈಮಲ್ಲಿ ಯಾಕೆ ಬಂದಿಲ್ಲ? ಹುಳ ಇದೆ, ಏನಿದೆ ಏನಿದೆ? ಹುಳ ಇದೆ, ಹುಳ. ಗಮನಿಸಬೇಕು, ಬೈಬಲ್ ನುಂಗುವ ಹುಳಗಳನ್ನು ದೇವರಿದ್ದಾರೆ. ಕೆಲವು ಟೈಮಲ್ಲಿ ಕೈಯಲ್ಲಿ ಬಂದಿರುತ್ತೆ ಸ್ವಲ್ಪ ನೋಡಿದ್ರೆ ಎಲ್ಲ ಜೀವ ಎಲ್ಲಿಗೋಯ್ತು. ನಮಗೆ ತಲೆ ಓಡಲ್ಲ, ಹಂಗೂ ಆಗಿದೆಯಾ? ನಮಗೆ ತಲೆ ಓಡಲ್ಲ. ಈಗ ತಾನೇ ಇದ್ದಷ್ಟು ದುಡ್ಡು ಹೆಂಗೋಯ್ತು? ಹೌದು, ನಾನು ಏನೇನು ಖರ್ಚು ಮಾಡೋದು ತಲೆ ಒಳಗೆ ಹಾಕಿದ್ರು ಖರ್ಚು ಮಾಡಿದ್ದು ನಾನೇ. ಏನು ಖರ್ಚು ಮಾಡಿ ನಮಗೆ ಗೊತ್ತಿಲ್ಲ, ನಮಗೆ ಕನ್ಫ್ಯೂಷನ್. ನಾನು ಯಾವುದಕ್ಕೆ ಕೊಟ್ಟ ಇಲ್ಲದ ಪಿನ್ನ ಆಗಿದೆಯಾ ಆಗಿಲ್ಲ ಎಲ್ಲ ಏನಕ್ಕೆ ಆಗ್ತಿದೆ? ಇದೆಲ್ಲ ಏನಕ್ಕೆ ಆಗ್ತಿದೆ ಅಂದರೆ ದೇವರನ್ನು ಗಣಪಡಿಸಬೇಕು, ದೇವರ ದಿನವನ್ನು ಗಣಪಡಿಸಬೇಕು, ದೇವರಿಗೆ ಕೊಡಬೇಕಾದ ಸ್ಥಾನವನ್ನು ಕೊಡಬೇಕು. ದೇವರಿಗೆ ಕೊಡಬೇಕಾದ ಸ್ಥಾನವನ್ನು ಕೊಡುತ್ತೆ. ದೇವರಿಗೆ ಗೌರವಿಸದೆ ದೇವರಿಗೆ ಸಲ್ಲಿಸಬೇಕಾದನ್ನು ಸಲ್ಲಿಸದೆ ಹೋದರೆ ನಮ್ಮ ಜೀವಿತ ಹೀಗಿರ್ತದೆ. ನಂಗೆ ಗೊತ್ತಿಲ್ಲ, ಇವತ್ತು ನನ್ನ ಸಂದೇಶ ಬೇರೆ ಕೇಳಿದೆ, ಇವತ್ತು ಇದು ವಾಕ್ಯ ಅಲ್ಲ. ಯಾಕೆ ಇಲ್ಲಿ ಬಂದು ನಿಂತ್ಕೊಂಡಾಗ ದೇವರು 7ನೇ ದಿನದ ಬಗ್ಗೆ ಮಾತಾಡೋದು, ಅದಕ್ಕೆ ಮಾತಾಡ್ತಾರೆ. 7ನೇ ದಿನ ದೇವರು 7ನೇ ದಿನದಲ್ಲಿ ಗಂಡ ಹೆಂಡತಿ ಮಕ್ಕಳೆಲ್ಲ ಚೆನ್ನಾಗಿ ದೇವ್ರ ಕಡೆ ಇರಲಿ ಅಂತ ದೇವ್ರು ಬಿಟ್ಟರೆ ನಾವಿರೋದಕ್ಕೆ ನಾವು ಇಲ್ಲಂದರೆ ಗೊತ್ತಾ? ದೇವರ ದಿನಗಳ ಆಫರ್ಗಳು ಹೆಂಗೆ ಬಂದು ಗೊತ್ತಾ? ದೇವರ ದಿನಗಳಲ್ಲಿ ಆಫರ್ ಹೆಂಗೆ ಬರುತ್ತೆ? ಬೇರೆ ದಿನ ಕೆಲಸ ಮಾಡೋದಂತ ಕಡಿಮೆ ಅಂತೆ, ಈ ದಿನ ಕೆಲಸ ಮಾಡೋದು ಡಬಲ್ ಸಂಬಳ ಗೊತ್ತಾ ನಿಮಗೆ? ಫ್ಯಾಕ್ಟ್ರಿಗಳಲ್ಲಿ ಭಾನುವಾರ ರಜೆ ಹಾಕಿದ್ರೆ ಕೆಲಸ ಮಾಡೋದು ಡಬಲ್ ಸಂಬಳ. ನಿಮಗೆ ಸಂಬಳ ಮಾತ್ರ ಕಾಣಿಸ್ತಾ ಇದೆ, ಅದರಿಂದ ದೇವರ ಸಿಟ್ಟನ್ನು ಕಾಣಿಸ್ತಾರೆ. ಅದರಿಂದ ದೇವರ ಸಿಟ್ಟು ಕಾಣಿಸ್ತಾರೆ. ನನಗೆ ಕೊಡಬೇಕಾದಂಥ ಸಮಯವನ್ನು ನೀವು ಕಟ್ಕೊಳ್ತಾ ಇದ್ದೇವೆ ಅಂತ ಹೇಳಿ ದೇವರು ಸಿಟ್ಟುಕೊಳ್ತಾನೆ. ಒಂದು ವೇಳೆ ನೀವು ನಿಮ್ಮ ಕಷ್ಟಪಟ್ಟು ಮೇಲೆ ಬಂದಿರೋದೆ ಬನ್ನಿ ನೋಡೋಣ, ನಿಮ್ಮೊಂದು 10 ವರ್ಷ ಸಮಯ ಕೊಡ್ತೀನಿ, ಒಂದು ದಿನ ಬೆಳಗ್ಗೆ ರಾತ್ರಿ ಚೆನ್ನಾಗಿ ಕುಡೀರಿ, ಮೇಲೆ ಬಂದ್ಬಿಟ್ಟು ಚಾಲೆಂಜ್. ಮೇಲೆ ಬರಲಿಕ್ಕೆ ದೇವರು ಕೃಪೆಬೇಕು, ದೇವರ ಅನುಗ್ರಹ ಬೇಕು. ಒಬ್ಬನ ದೇವರು ಮೇಲೆ ಸಾಧ್ಯವನ್ನು ಬರಲಿಕ್ಕೆ ಸಾಧ್ಯ ಇಲ್ಲ, ಮಾತ್ರ ಇಲ್ಲ. ಇಷ್ಟೆಲ್ಲ ಕೇಳಿ ಮತ್ತೆ ಅದೇ ಕೆಲಸ ಮಾಡಿದ್ರೆ ನಾ ಗೊತ್ತಿಲ್ಲ, ಇದು ನನಗೆ ಗೊತ್ತಿಲ್ಲ, ಪೆಟ್ಟು ಇದು ಯಾವ ರೋಜು? ఈ రోజు ఎవరిది? ఇదా ఆయన రోజు ఆయనకి ఇచ్చినానికి ఏం అడ్డుంది? ఆతులు ಉಂಟು ಮಾಡಿದ್ದಕ್ಕೆ ಆಚೆ ಕೊಡಲಿಕ್ಕೆ ನಮ್ಗೆ ಏನು ತಡೆ ಇದೆ? ನೀನು ದೇವರ ದಿನವನ್ನು ಗಣಪಡಿಸಿದ ದೇವರು ನಿನ್ನನ್ನು ಸಂತೋಷವನ್ನಿಟ್ಟು ಮೇಲೆ ಇಡ್ತಾರಂತೆ. ಎಲ್ಲಿರ್ತಾರೆ? ಮೇಲೆ. ಈ ದಿನದಲ್ಲಿ ನಿನ್ಗೋಸ್ಕರ ತನ್ನ ಪ್ರಾಣ ಕೊಡ್ತಾ ಇದ್ದಲ್ಲ, ರಕ್ತ ನಿನ್ಗೋಸ್ಕರ ದೇಹ ಕೊಡ್ತಾ ಇದ್ದಲ್ಲ, ಅದನ್ನೆಷ್ಟು ಗೌರವಿಸಬೇಕು.
ಕೆಲವು ದಿನಗಳ ಹಿಂದೆ ಕತ್ತನ ಮೇಜಿನಲ್ಲಿ ಒಂದು ಡ್ರೆಸ್ಸಿನಪ್ಪ ವೈಟ್ ಡ್ರೆಸ್ ಅಂತ ಹೇಳಿದ್ರೆ ಅದಕ್ಕೆ ವಿಶ್ಲೇಷಣೆಗಳಿವೆ. ಅಮ್ಮ ಶಾಲೆಗೆ ಒಂದು ಯೂನಿಫಾರ್ಮ್ ಇದೆ ಅಲ್ವಾ? ಕಾಲೇಜಿಗೊಂದು ಯೂನಿಫಾರ್ಮ್ ಇದೆ, ಪೊಲೀಸವ್ರಿಗೆ ಯೂನಿಫಾರ್ಮ್ ಇದೆ, ಡಾಕ್ಟರ್ಗೆ ಯೂನಿಫಾರ್ಮ್ ಇದೆ, ಲಾಯರ್ಗೆ ಯೂನಿಫಾರ್ಮ್ ಇದೆ, ಇದೆಯೇ ಇಲ್ವಾ? ನೀವೇನೋ ನಾನು ನೋಡಿದ್ರೆ ನನಗೇನು ಇಲ್ಲ ಅನ್ನೋ ರೀತಿ ನಾನೇನೋ ಹುಟ್ಟಿಸ್ಕೊಂಡು ಇರ್ತೀನಿ ಅನ್ನೋ ರೀತಿ ಇದೆ. ವಾಚ್ಮೆನ್ಗೂ ಒಂದು ಡ್ರೆಸ್ ಇದೆ, ಇದೆಯೇ ಅಲ್ವಾ? ಮದುವೆ ಮಾಡ್ಕೊಂಡು ಹೋಗೋರ್ಗೂ ಒಂದು ಡ್ರೆಸ್ ಇದೆ. ಇವತ್ತು ಈಗಿನ ಕಾಲ ಹೆಂಗಿದೆ ಮ್ಯಾಚಿಂಗ್ ಸೀರೆ ಏನು ಕಲರ್ ಇದೆ ಸ್ವಲ್ಪ ಅದೇ ಕಲರ್ ಎರಡು ಮ್ಯಾಚಿಂಗ್ ಬಂದಿದೆ. ಬೈಬಲಲ್ಲಿ ನಿಲುವಂಗಿಯನ್ನು ತಕ್ಕೊಂಡಂಥ ಬೈಬಲ್ ಅಂತಿದೆ. ಈ ದಿನದಲ್ಲಿ ಕತ್ತಲ ಮೇಜಿನಲ್ಲಿ ವೈಟ್ ಡ್ರೆಸ್ ಹಾಕಲಿಕ್ಕೆ ಕೆಲವರಿಗೆ ಯೋಚನೆ. ಇಲ್ಲೇ ನಿಮ್ಮ ಕಲರ್ ಡ್ರೆಸ್ ವೈಟ್ ಡ್ರೆಸ್ ನಿಮ್ಗೆ ಹಾಕೊಳ್ಳೋಕೆ ಇಷ್ಟ ಇಲ್ಲ ಅಂದಮೇಲೆ ಭಾಳ ಹೋಗ್ತೀನಿ ವೈಟ್ ಬಿಟ್ಟು ಯಾವುದಿದೆ ಕಲರ್ ಇದೆಯಾ ನೀವು ಇಷ್ಟಪಡೋ? ಬ್ಲೂ ಇದೆಯಾ, ಪರ್ಪಲ್ ಇದೆಯಾ, ಪಿಂಕ್ ಇದೆಯಾ, ಏನಿದೆ? ಅದೇ ವೈಟ್ ಆ್ಯಂಡ್ ವೈಟ್. ಈ ವೈಟ್ಗೆ ನಾವ್ಯಾಕೆ ಇಷ್ಟಪಡೋಣ? ಈ ದಿನದಲ್ಲಿ ದೇವರು ನಮಗಾಗಿ ತ್ಯಾಗ ಮಾಡಿಕೊಟ್ಟಿರುವಂಥ ದಿನ. ಕರ್ತನು ನಮಗೋಸ್ಕರ ತನ್ನ ಮರಣವನ್ನು ಸಹಿಸಿ ಜೀವಂತವಾಗಿದ್ದ ದಿನ ಇದು. ಪುನರುತ್ಥಾನದ ದಿನ. ತನ್ನ ದೇಹವನ್ನು ನಿನಗೋಸ್ಕರ ಹಂಚಿಕೊಟ್ಟಂಥ ದಿನ. ತನ್ನ ಪ್ರಾಣವನ್ನು ನಿನಗೋಸ್ಕರ ಕೊಟ್ಟ ದಿನ. ನಿನಗೋಸ್ಕರ ಮರಣದ ಕೊಟ್ಟಿನ ಮುರಿದು ಮರಣದ ಬೀಗದ ಕೈಯನ್ನು ತಕ್ಕೊಂಡು ಪರಲೋಕಕ್ಕೆ ಹೇಳಿ ಬಂದಂಥ ದಿನ. ಈ ದಿನ ನೀನು ರಕ್ಷೆ ಮಾಡ್ತೀಯಲ್ಲ, ಹೇಗೆ ನಿನಗೆ ಆಶೀರ್ವಾದ ಬರುತ್ತೆ. ಚರ್ಚಿಗೆ ಬರೋ ಹೋಗ್ತಿರೋ ವಿಷಯದಲ್ಲಿ ಬೈಬಲ್ ಹೇಗೆ ಹೇಳುತ್ತೆ? ಇಬ್ರಿಯ 10ನೇ ಅಧ್ಯಾಯ 25ನೇ ವಚನ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಏನಂತೆ? ಚರ್ಚಿಗೆ ಬರೋದನ್ನು ಎಚ್ಚರಿಸ್ಬೇಕು, ಖುಷಿ ಮಾಡಬೇಕು. ಚರ್ಚಿಗೆ ಬರೋದು ಏನು ಮಾಡ್ಬೇಕಂತೆ? ಅಕ್ಕ ಚದುವಕ್ಕ ತೆಲುಗು ఇద్దరు కొందరు మానుకొనుచున్నట్లుగా సమాజముగా కూడుట మానక ఒకరినొకడు హెచ్చరించుకొనుచు ఆ దినము సమీపించుట మీరు చూచిన కొలది మరి ఎక్కువగా అలాగూ చేయుచు ప్రేమ చూపుటకును సత్కార్యములు చేయుటకును ఒకరినొకడు పురికొల్పుకొనవలనని ఆలోచించము. ಕದಲಿಸ್ಬೇಕು. ಕ್ರೈಸ್ತರು ಚರ್ಚೆಗೆ ಬರಲಿಕ್ಕೆ 108 ನೆಪಗಳು. ಚರ್ಚೆಗೆ ಬರಲಿಕ್ಕೆ 108 ನೆಪಗಳು. ಕೆಲ್ಸಕ್ಕೆ ಹೋಗೋದು ಜ್ವರ ಇದ್ದು ಕೆಲ್ಸಕ್ಕೆ ಹೋಗ್ತೀರಾ? ಅದು ದುಡಿಮೆ, ಹಣ ಇದೆಯಲ್ಲ ಅದಕ್ಕೋಸ್ಕರ. ಹಣ ಎಲ್ಲವನ್ನು ಮರೆಸಿಬಿಡುತ್ತೆ. ಸಭೆಯಾಗಿ ಕೂಡಿ ಬರುವುದನ್ನು ಕೆಲವು ಬಿಟ್ಬಿಟ್ಟಿಲ್ಲ. ನಾವು ಎಚ್ಚರಿಸ್ರಿ. ಚರ್ಚೆಗೆ ಬರೋದು ಪಾಸ್ಟರ್ಗೋಸ್ಕರ ಅಲ್ಲ, ಮತ್ತೊಬ್ಬರಿಗೋಸ್ಕರ ಅಲ್ಲ, ಈ ಪಾಸ್ಟರ್ ಸಭೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ತೋರಿಸ್ಕೊಳ್ಳೋದಕ್ಕಲ್ಲ, ದೇವರ ಆಶೀರ್ವಾದವನ್ನು ನಾನು ಹೊಂದಿಕೊಳ್ಳುವುದಕ್ಕೆ. ಆಮೇಲೆ ಆಶೀರ್ವಾದವನ್ನು ನಾನು ಹೊಂದಿಕೊಳ್ಳುವುದಕ್ಕೆ. ಅದಕ್ಕೋಸ್ಕರ ನೀವು ದೇವರಿಗೋಸ್ಕರ ಹೇಳ್ರಿ, ದೇವರು ಒದಗಿಸ್ಕೊಡ್ತಾರೆ. ಕೆಲವು ಉಡುಪಿ, ಮಂಗಳೂರು, ಚಿಕ್ಕಮಗಳೂರು ಈ ಕಡೆಲ್ಲ ನೋಡಬೇಕಾದ್ರೆ ಅವನಿಗೆ ಬಸ್ ಇಲ್ಲ, ಅವ್ನು ಬರಬೇಕಾದ್ರೆ ಊಟ ಬೆಟ್ಟ ಹತ್ತಿ ಕೆಳಗಿಟ್ಟು ಬರಬೇಕು. ಏನು ಮಾಡಬೇಕು? 1 ಕಿಲೋಮೀಟರ್ 2 ಕಿಲೋಮೀಟರ್ ಅಂತರ್ಗಂಗೆ ಗೊತ್ತಲ್ಲ, ಅಂತರ್ಗಂಗೆ ಗರ್ಲ್ಸ್ ಸ್ಕೂಲ್ ಗೊತ್ತಲ್ಲ, ಗರ್ಲ್ಸ್ ಸ್ಕೂಲ್ ಪಕ್ಕದಲ್ಲಿ ಸಚ್ಚಿದಿಲ್ಲ. 85 ವರ್ಷದ ಮುದುಕಿ ಅವನ ಸೇವೆಗೆ ಹೋಗ್ತಾ ಇದ್ದ. ಆ ಅಂತರ್ಗಂಗಿಂದ ಭಾನುವಾರ ಚರ್ಚೆಗೋಸ್ಕರ ಮಿಸ್ ಮಾಡಬೇಕು ಹೇಳ್ಬಿಟ್ಟು ಕೆಲವು ಟೈಮಲ್ಲಿ ದುಡ್ಡಿರಲ್ಲ, ನಡ್ಕೊಂಡ್ಬರ್ತಾ ಇದ್ದ. ಕೆಲವು ಟೈಮಲ್ಲಿ ಅವ್ರು ಸಾಕ್ಷಿ ಕೇಳಬೇಕು. ನಿಜವಾಗ್ಲೂ ಈಗಿಲ್ಲ, ಅಜ್ಜಿ ಕತ್ತಲು ನಿದ್ದೆ ಹೋಗಿಲ್ಲ. ನಿಜವಾಗ್ಲೂ ಅಂಥವ್ರು ದೇವರು ಪರಲೋಕದಲ್ಲಿ ಏನು ಬಹುಮಾನ ಇಟ್ಟಿರೋ ನನಗೆ ಗೊತ್ತಿಲ್ಲ. ಕೆಲವು ಸಲ ಬರ್ಬೇಕಾದ್ರೆ ನಡಿಲಿಕ್ಕೆ ಆಗದಾಗ ಯಾವುದೋ ಕರ್ಕೊಂಡ್ಬಂದು ಬಿಟ್ಟಿದ್ದೀನಿ.
ದೇವ್ರಿಗೋಸ್ಕರ ನಿಲ್ರಿ, ದೇವ್ರಿಗೆ ಎಲ್ಲವನ್ನು ಒದಗಿಸ್ಕೊಡ್ತಾರೆ. ಉತ್ತರ ಕೊಡಲ್ಲ. ಸೋಮವಾರದಿಂದ ಶನಿವಾರ ತನಕ ಟ್ರೈ ಮಾಡಿ, ದೇವರೇ ಭಾನುವಾರ ನಾನು ಚರ್ಚೆಗೆ ಹೋಗ್ಬೇಕು, ನನಗೇನಾದ್ರು ಅದ್ಭುತ ಮಾಡೋದು. ಯಾಕೆ ಮಾಡಲ್ಲ? ಅರ್ಥ ಮಾಡಲ್ಲ. ದೇವರ ಕೂಡ ಏನು ಮಾಡಲ್ಲ. ಹಾಗಾದರೆ ದೇವರು ನೀಡುತ್ತಾನೆ. ಸಭೆ ಒಳಗೆ ಆಹಾರ ಇಟ್ಟಿದ್ದಾನೆ. ಏನಿಟ್ಟಿದ್ದಾನೆ? ಸಭೆ ಒಳಗಿದೆ. ಓಹೋ ಪಾಸ್ಟರ್, ಇವತ್ತು ಚರ್ಚೆ ಮುಗಿದ ಮೇಲೆ ಊಟ ಕೊಡ್ತೀರಾ? ಅದು ನಿಮ್ಮ ದೇಹಕ್ಕೆ. ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ದೇವರ ಬಾಯಿಂದ ಬಂದ ಮಾತಿನಿಂದಲೇ ಬದುಕುವುದು. ದೇವರ ಮಾತು ಆಹಾರವಾಗಿದೆ. ದೇವರಾಗಿದೆ, ಅದನ್ನು ಕಟ್ಟುತ್ತೆ, ರೂಪಿಸುತ್ತೆ, ಬಲಪಡಿಸುತ್ತೆ, ಕಣ್ಣೀರನ್ನು ಒಲಿಸುತ್ತೆ, ನಿಮಗೆ ಆಚರಣೆ ಕೊಡುತ್ತೆ, ನಿನ್ನ ಅವಶ್ಯಕತೆಗಳನ್ನು ಸಲ್ಲಿಸುತ್ತೆ. ಅದನ್ನು ಯೋಚನೆ ಮಾಡೋಣ. ದೇವರಿಗೋಸ್ಕರ ಒಂದು ದಿನ ಕೊಟ್ಟಿದ್ದಾರೆ. ಬಂದು ಮನುಷ್ಯರಿಗೆ ಕಷ್ಟಗಳು ನೋವನ್ನು ಬಂದು ದೇವರಿಗೆ ಆರಿಸ್ತೀವಿ. ನೀವೇನೋ ಹೆಲ್ಪ್ ಮಾಡಿದ್ರಿ, ಹೆಲ್ಪ್ ಮಾಡಿ ನಿಮ್ಮನ್ನು ಆ ಹೆಲ್ಪನ್ನು ನಾನು ಸ್ಮರಿಸದೆ ಹೊರತು ರೋಹಿಣ ಇಲ್ಲ. ನಿಮ್ಮಿಂದ ನಾನು ಹೆಲ್ಪ್ ಆಗಿದೆ, ನನಗೆ ಸಹಾಯ ಹೊಂದ್ಕೊಂಡು ನೋಡಿರಿ, ಇಷ್ಟ ಕಷ್ಟದಲ್ಲಿದ್ದು ಇಷ್ಟೆಲ್ಲ ಮಾಡಿ ಮಾತು ಪ್ರೀತಿಗೆ ಒಂದು ಮಾತಾಡೋಕ್ಕಾಗಲ್ಲ. ನಿಜ ಹೇಳಲ್ಲ. ಅಮ್ಮ ಸೋಮವಾರದಿಂದ ಶನಿವಾರದ ತನಕ ಒಳ್ಳೆ ನಿದ್ದೆ ಬಂತ, ಕೆಲಸ ಮಾಡಲಿಕ್ಕೆ ಬಲ ಬಂತ, ಆರೋಗ್ಯ ಬಂತ, ಹಾಸ್ಪಿಟ್ಲಿಗೆ ಸಾವಿರ ರೂಪಾಯಿ ಸಿಗಬೇಕಾಗಿತ್ತಲ್ಲ, ದೇವರನ್ನು ಬಿಡಿಸಿ ನೀವು ಆರೋಗ್ಯ ಕೊಟ್ಟಲ್ಲ, ಅದನ್ನೇ ಮಾಡಿ. ಭಾನುವಾರ ದೇವರ ಆಲಯಕ್ಕೆ ಬಂದು ಕೃತಜ್ಞತೆ ಸಲ್ಲಿಸಬೇಕು. ಏನು ಮಾಡಬೇಕು? ಕೀರ್ತನೆ 104ನೇ ವರ್ಷ. ಕೃತಜ್ಞತೆ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬಂದಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಯುಗಕ್ಕೂ ಆತ ಸತ್ಯತೆ ತಲತಲಾಂತರಕ್ಕೂ ಇರುವುದು. ದೇವರ ಆಲಯಕ್ಕೆ, ದೇವರ ಮಂದಿರಕ್ಕೆ ಹೇಗೆ ಬರ್ಬೇಕಂತೆ? ಕೃತಜ್ಞತೆಯೊಡನೆ ಬರಬೇಕಂತೆ. ಯಾಕೆ? ಆರೋಗ್ಯ ಕೊಟ್ಟಿದ್ದಾರೆ, ಬಲ ಕೊಟ್ಟಿದ್ದಾರೆ, ಸಂತೋಷ ಕೊಟ್ಟಿದ್ದಾರೆ, ಇಡೀ ವಾರ ದುಡಿಲಿಕ್ಕೆ ದೇವ್ರ ಕೃಪೆ ಕೊಟ್ಟಿದ್ದಾರೆ. ದೇವರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಂದಿಲ್ಲಂತೆ, ಇನ್ನೇನು ಲಾಭ? ಮನೆಗಿರ್ಬೇಕು, ಕೃತಜ್ಞತೆ ಹೇಳಿಕೆ ದೇವರಿಗೆ ಥ್ಯಾಂಕ್ಸ್ ಹೇಳಿ ಬರಬೇಕು. ಏನಕ್ಕೋಸ್ಕರ ಬರಬೇಕು? ದೇವರಿಗೆ ಇಷ್ಟಲ್ಲ ಕಾಪಾಡಿದಲ್ಲ, ಅದಕ್ಕೆ ಏನು ಹೇಳಿ ಬರಬೇಕು? ಕೃತಜ್ಞತೆಯೊಡನೆ. ಹಾಗಾದರೆ ಆ ಕೃತಜ್ಞತೆ ಹೇಳುವಂಥ ಮನಸ್ಸು ನಿಮಗೆ ಇದೆಯಾ? ಹೇಳಿಕೆ ಆತನ ಸಮ್ಮುಖಕ್ಕೆ ಬರ್ತಾ ಇದೆಯಾ? ನೀನೇ ದೇವರ ಆಲಯಕ್ಕೆ ಬಂದೆ, ನೀನೇ ದೇವರಿಗೆ ಕೃತಜ್ಞತೆ ಇದೆ, ನೀನು ಯಾರು ಹೇಳಿ ಸಾಧ್ಯ? ನಿನ್ನ ವಿಚಾರ ನೀನೇ ಹೇಳಬೇಕು. ದೇವರಿಗೆ ಎಷ್ಟೆಲ್ಲ ಆರೋಗ್ಯ ಕೊಟ್ಟಿದ್ದಾರೆ, ದೇವರು ಎಷ್ಟೆಲ್ಲ ಆರೋಗ್ಯ ಕೊಟ್ಟಿದ್ದಾರೆ, ದೇವರು ಎಷ್ಟೆಲ್ಲ ಆರೋಗ್ಯ ಕೊಟ್ಟಿದ್ದಾರೆ. ಆರೋಗ್ಯನ ಅಂದ್ಕೊಂಡಾಗ ನಾವು ಅದನ್ನು ತಗೊಳ್ಳಿಕ್ಕೆ ಆ ದೇವರು ಸ್ತುತಿಸಲಿಕ್ಕೆ ಬರೋಕ್ಕಿಂತ ಮುಂದೆ ಮಾಡ್ತೀವಿ. ನಾವು ಈ ವಸ್ತುಗಳನ್ನು